ಈ ಗುಣಾಕಾರಗಳನ್ನು ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತದೆ. ಇವತ್ತು ನೀವು ಟ್ರೈ ಮಾಡಿರಿ. ಮಾಡೋದಾತಂದ್ರೆ ವಿಡಿಯೋ ದೊಡ್ಡ ಆಗ್ತಾವ. ಪಟ್ನ ನಾ ತಿಳಿಸ್ತನು ಹೆಂಗೆ ಮಾಡಬೇಕು ಅನ್ನೋದು ನಾ ಹೇಳ್ತೀನಿ. ನೋಡ್ರಿ, ಭಾಳ ಇಂಪಾರ್ಟೆಂಟ್ ಇವು ಗಣಿತ. ಇವತ್ತು ನೀವು ಎಕ್ಸ್ಪರ್ಟ್ ಆದರೆ ಮುಂದೆ ನಿಮ್ಗೆ ಸಳಿಕೆ ಇವು ಬರಲಿಲ್ಲ ಅಂದ್ರೆ ನಿಮಗೆ ಮುಂದೆ ಸಳಿಕೆ ಬರೋದೇ ಇಲ್ಲ. ಇದನ್ನು ಕಲೀರಿ ನೀವು. ಸುಮ್ಮನೆ ಹೆಂಗಂದ್ರೆ ಪಟ್ 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 ಹಿಂಗೆ ಗೆರೆ ಹೊಡೆದು ಉತ್ತರ ತೆಗಿಬೇಕು. ಅಷ್ಟು ಎಕ್ಸರ್ಸೈಸ್ ಆಗ್ಬೇಕು ನಿಮಗೆ. ಅಂದ್ರೆ ಸರಳೀಕರಣ ಅಲ್ಲ, ಯಾವುದೇ ಲೆಕ್ಕ ಬಿಡಿಸ್ಬೋದು ನೀವು. ಇವೇ ಬರಲಿಲ್ಲ ಅಂದ್ರೆ ಏನು ಮಾಡ್ತೀವಿ? ಒಂದು ಉದಾಹರಣೆ ನಾ ತೋರಿಸ್ತೀನಿ. 2 3 ಅಂಶ ಗುಂಡ್ಲೆ 4 5 ಅಂಶ. ಇದಕ್ಕೆ ಭಾಗ ಹೋಗ್ತಾವಂದು ನೋಡ್ರಿ. 3ಕ್ಕೆ 2 ಹೋಗಲ್ಲ, 4 ಅಲ್ಲ, 5ಕ್ಕೆ ಇದು ಹೋಗಲ್ಲ. ಮ್ಯಾಲಿನ ಪದ ಮೇಲೆ ಗುಣಾಕಾರ ಮಾಡ್ರಿ. 4 2 8, 5 3 15. ಇದಕ್ಕೇನಂತಾರ? ಸಮಭಿನ್ನ ರಾಶಿ. ಇದಕ್ಕೇನಂತಾರೆ? ಇದಕ್ಕೆ ಸಮಭಿನ್ನ ರಾಶಿ. ಸಮಭಿನ್ನ ರಾಶಿ ಅಂದ್ರೆ ಏನು? ಛೇದಕ್ಕಿಂತಲೂ ಅಂಶದ ಚಿಕ್ಕದಾಗಿತ್ತು ಅಂದ್ರೆ ಸಮಭಿನ್ನ ರಾಶಿ ಅಂತ ತಿಳ್ಕೊ. ಸಮಭಿನ್ನ ರಾಶಿಗಳನ್ನು ಹೊರಗೆ ತೆಗೆಯಿರಿ ಅಂತ ಬರ್ತದೆ ನಿಮಗೆ. ಬರೀ ಗಣಿತ ಒಂದೇ ಅಲ್ಲ, ಪ್ರತಿಯೊಂದು ಪಾಠಗಳ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು. ಯಾವ ಭಿನ್ನ ರಾಶಿ ಅದ? ಇದು ಸಮಭಿನ್ನ ರಾಶಿ. ಒಂದು 10 12 ಭಿನ್ನ ರಾಶಿ ಕೊಡ್ತಾನೆ. ಅದರ ಸಮಭಿನ್ನ ರಾಶಿ ಯಾವ ತೆಗೀರಿ, ವಿಷಮ ಭಿನ್ನ ರಾಶಿ ಯಾವ ತೆಗೀರಿ, ಮಿಶ್ರ ಭಿನ್ನ ರಾಶಿ ಯಾವ ತೆಗೀರಿ ಅಂತಂದಾಗ ನೀವು ಅವಾಗ ಏನು ಮಾಡ್ತೀರಿ? ಇದು ಮೊದಲು ಬೇಸಿಕ್ ಅಭ್ಯಾಸ ನಿಮಗೆ ಬರಬೇಕು. ಅದನ್ನು ತಿಳ್ಕೊ. ಈಗ ಎರಡನೇ 5 6 ಅಂಶ ಗುಂಡ್ಲೆ 7 9 ಅಂಶ. ಈಗೇನು 6ಕ್ಕೆ 7ಕ್ಕೆ ಬರಲ್ಲ, 6ಕ್ಕೆ 5ಕ್ಕೆ ಹೋಗೋದಿಲ್ಲ, 9ಕ್ಕೆ 7ಕ್ಕೆ ಹೋಗೋದಿಲ್ಲ, ಇದಕ್ಕೆ ಹೋಗೋದಿಲ್ಲ. 7 5 35, 9 6 54. ಇದು 3 ಹೋಗ್ತದೆ, ಇದು ಹೋಗೋದಿಲ್ಲ. ಇದು 5 ಹೋಗ್ತದೆ, ಇದು ಹೋಗೋದಿಲ್ಲ. ಉತ್ತರ ಬರೋಬ್ಬರಿ 35 54. ಇದಕ್ಕೂ ಸಮಭಿನ್ನ ರಾಶಿನೇ ಆಗ್ಬೇಕು. ನೀವು ಈಗಿಂದೇ ಅರ್ಥ ಮಾಡ್ಕೊಂಡ್ರೆ ಇದು ಮಿಶ್ರ ಭಿನ್ನ ರಾಶಿ, ಸಮಭಿನ್ನ ರಾಶಿ ಗುಣಾಕಾರ. ಇದು ಸಮಭಿನ್ನ ರಾಶಿ, ಇದು ಮಿಶ್ರ ಭಿನ್ನ ರಾಶಿ. ಇವುಗಳ ಗುಣಾಕಾರನ್ನ ಹೆಂಗೆ ಮಾಡ್ಬೇಕು? ಯಾಕಂದ್ರೆ ಇದು ಒಂದು ಭಾಗಾಕಾರ, ಒಂದು ಗುಣಾಕಾರ, ಒಂದು ಇಷ್ಟು ಎಕ್ಸ್ಪರ್ಟ್ ಆಗಬೇಕು. ಒಂದು ಇನ್ನೊಂದು ಹೆಂಗೆ ಬರ್ತದೆ ಅಂದ್ರೆ ವಿಡಿಯೋ ಬಾಯಲ್ಲಿ ಉತ್ತರ ಹಾಕೋದು ಬರ್ತದೆ. ಆವಾಗ ನಿಮಗೆ ಅವು ಸಿಂಪ್ಲಿಫಿಕೇಶನ್ದಾಗ ಭಾಳ ಹೆಲ್ಪ್ ಆಗ್ತಾವೆ. 3 1 3 1 4 3 ಅಂಶ ಗುಂಡ್ಲೆ 2 3 ಅಂಶ. ನೋಡ್ರಿ, ಇದಕ್ಕೂ ಭಾಗವಲ್ಲ, ಇದಕ್ಕೂ ಹೋಗೋದಿಲ್ಲ. 4 2 8, 3 3 9. ಇದು ಸಮಭಿನ್ನ ರಾಶಿನೇ ನೋಡಿ. ಆಮೇಲೆ ಇದಕ್ಕೂ ಗುಣಾಕಾರ ಮಾಡ್ಬೋದು, ಇದಕ್ಕೂ ಮಾಡ್ಬೋದು. 15 6 90 1 9 99. ಕೈಲಾವತ್ತು 9 ಇಲ್ಲಿ ಇಟ್ಕೋರಿ. ನೋಡ್ರಿ, ಸರಳ ಮಗ್ಗಿ ಅದು 15ರ ಮಗ್ಗಿ ಅದ ನಿಮಗೆ. 15ರ ಮಗ್ಗಿ ಬರ್ತಾವ ಅಂದ್ರೆ 15 6 90. ನೋಡ್ರಿ, 15 6 90 1 9 99 9. 15 15 1 9 24. 249 16 ಅಂಶ. ಸ್ವಲ್ಪ ಶಿಸ್ತು ತಪ್ಪು ಅಂದ್ರೆ ನನಗೂ ಸಮಾಧಾನ ಆಗೋದಿಲ್ಲ. 16 5 80 1 9 89 ಹಿಂಗೂ ಇಟ್ಕೋರಿ. 16 5 80 1 9 89. 16 16 1 8 24. ನೋಡ್ರಿ, 15 6 91 99 9. 15 15 1 5 20 24. 2 ಒಂದೇ ಹೌದಲ್ಲ ನೋಡ್ರಿ. 16 ಗುಣಾಕಾರ 5 3 ಅಂಶ. ಭಾಜ್ಯತೆ ನಿಯಮಗಳನ್ನು ತಿಳ್ಕೋಬೇಕು. ನೋಡಿ, ಇದು 16. ಇದು ಹೊರಗೆ ಏನದ? 2ರಲ್ಲಿ ಹೋಗ್ತದೆ, ಇದು ಹೋಗಲ್ಲ. ಇದು 3ರಲ್ಲಿ ಹೋಗ್ತದೆ ನೋಡ್ರಿ. 3 8 24. 3 3 9 ಹೋಯ್ತು. 3 1. ಇದಕ್ಕೆ ಭಾಗ ಹೋಗೋದಿಲ್ಲ, ಇದಕ್ಕೂ ಹೋಗೋದಿಲ್ಲ. 3 5 15 ಕೆಲ ಬಂತು 1. 5 8 41 41. ಸರ್ವಸ್ ಬಾಗಲೆ 16. ನೋಡಿ, ಇಲ್ಲೇ 16 2 32.
41 32 ಕಳೀರಿ. ಹಿಂಗೆ ಒಟ್ಟೆ ಲೆಕ್ಕ ತಪ್ಪಬಾರ್ದು. ಅದು 12ರಾಗ 11ರಾಗ 2 ಆದ್ರೆ 9, ಕೆಲ ಬಂತು 1, ಮುಂದೆ 5 ತಗೋರಿ. 16 5 80, 16 5 80 ಅಂದ್ರೆ ಎಷ್ಟು ಉಳಿತು? 15 ಉಳಿತು. 15 16 ಇದ್ರ ಉತ್ತರ ತಿಳ್ಕೊಬೇಕು. ಯಾವುದೇ ಒಂದು ಗಣಿತವನ್ನು ಹೆಂಗೆ ಸರ್ ಕಲಿಸ್ತಾರ ಅನ್ನೋದು ನೀವು ನೋಡಿದ್ರೆ ಈ ಅನುಕ್ರಮ ನಂಬರ್ ನೀವು ಎಕ್ಸ್ಪರ್ಟ್ ಆಗ್ರಿ. ಮುಂದೆ ಸರ್ಗಳಿಗೆ ತಲೆನೂ ಹಿಡಿತದೆ. ಏನು ಫಾಸ್ಟ್ ಇದ್ರು ಅಂತ ನಿಮ್ಗೆ ಎಷ್ಟು ಖುಷಿ ಮಾಡ್ತಾರೆ ನೋಡಕ್ಕಂತಿರೋ. ನಾ ಇನ್ನೊಂದ್ಸಲ ಉತ್ತರ ಚೆಕ್ ಅದಿನ ಬೋರ್ಡ್ ಬಂದಾಗ್ತದೆ. 12 84 1 85, 12 84 1 85, ಕೆಲ ಬಂತು 8, 12 12 1 8 20, 205 ತಳಗ 12 ಬಂತು. ಇದಕ್ಕೆ ಗುಣಾಕಾರ ಹಾಕ್ರಿ. 5 10 1 12, 12 5 ಅಂಶ, 12 5 ಅಂಶ. ಎರಡು 105 12 ಅಂಶ ಗುಂಡ್ಲೆ 5 10 12 5 ಅಂಶ. ಈ 12 ಹೊತ್ತು, ಈ 12 ಹೊತ್ತು. 5 1 5 4 20, 5 1 5 is equal to 41. ಆನ್ಸರ್ is equal to 41. ನೋಡಿ 5 7 ಅಂಶ ಸಮಬಿಂದ ರಾಶಿ ಗುಂಡ್ಲೆ 15 105 1 106 ತಳಗ ಎಷ್ಟು ಬಂತು? 15. ಈಗ ಕನಿಷ್ಠ ರೂಪಕ್ಕೆ ತರೋದು ತಿಳ್ಕೊಬೇಕು ನೀವು. ಇವು ಗುಣಾಕಾರ ಕಲ್ತ್ರೆ ಅಂದ್ರೆ ಮುಂದೆ ಮುಗೀತು. ನೀವು ಸುಟಿ ಒಳಗೆ ಇದನ್ನೇ ಕಲಿಬೇಕೀಗ. 5 1 5 3 ಭಾಗ ಹೋಗಂಗಿಲ್ಲ. 106 ಡಿವೈಡೆಡ್ ಬೈ 7 3 21, 21 5 105, 1 ಉಳಿತು, 1 21 ಅಂಶ. ಆನ್ಸರ್ ಈಸ್ ಈಕ್ವಲ್ ಟು 5.121 ಅಂಶ. ನಿಮ್ಮದು ಕರೆಕ್ಟ್ ಬಂದದಿಲ್ಲ ಚೆಕ್ ಮಾಡ್ಕೋಬೇಕು. ಯಾಕೆ ಹೇಳ್ತಾನಂದ್ರೆ ನೀವು ಮಾಡೋದು ಅದಿಂದೇ ವಿಡಿಯೋ ಆನ್ ಮಾಡ್ಬೇಕು. ನೀವು ವಿಡಿಯೋ ಆನ್ ಮಾಡಿಬಿಟ್ಟು ನೀವು ಗಣಿತ ಮಾಡಿದ್ದಿಲ್ಲ ಅಂದ್ರೆ ನಾ ತಿಳಿಸ್ಬಿಡ್ತೀನಿ ನೋಡಿ. ಬಡ ಮೊದಲು ವಿಡಿಯೋ ಸ್ಕ್ರೀನ್ ಮೇಲೆ ಬಂತಂದ್ರೆ ವಿಡಿಯೋ ಆಫ್ ಮಾಡಬೇಕು.